ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಬೆಳಗ್ಗಿನ ಉಪಹಾರ ಅಂತಂದರೆ ಚಪಾತಿ, ಬೀಟ್ರೂಟ್ ಪಲ್ಯ, ಬೇಳೆ ಸಾರು, ರೈಸು ಮತ್ತು ಹಪ್ಪಳ ಸಂಡಿಗೆ ಮಾಡಿದ್ದೀನಿ. ಯಾಕಂತಂದರೆ ನಮ್ಮ ಮಗನಿಗೆ ಬೆಳಗ್ಗೆ ಶಿಫ್ಟ್ ಹಾಕಿದ್ದಾರೆ. ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಎತ್ಕೊಂಡು ಹೋಗ್ತಾನೆ ಬಾಕ್ಸ್ಗೆ. ಬೆಳಗ್ಗೆ ಬೇಳೆ ಸಾರು ಮತ್ತು ಸಂಡಿಗೆ ಹಪ್ಪಳ ತಿಂದ್ಕೊಳ್ತಾನೆ ಫ್ರೆಂಡ್ಸ್. ಹಾಗಾಗಿ ಮಧ್ಯಾಹ್ನಕ್ಕೂ ಬೆಳಗ್ಗೆ ಕೂಡ ನಾನು ಇವಾಗೇ ಮಾಡಿಬಿಟ್ಟಿದ್ದೀನಿ. ಇವತ್ತು ನಾನು ಒಂದು ಸ್ವಲ್ಪ ಕೆಲಸನೂ ಇದೆ, ನನಗೆ ಬಟ್ಟೆ ಹೊಲಿಯೋ ಕೆಲಸನೂ ಕೂಡ, ಅದನ್ನು ಮಾಡ್ಕೋಬೋದು. ಹಾಗಾಗಿ ಬೆಳಗ್ಗೆನೇ ಮಾಡಿಕೊಟ್ಬಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೂ ನಮಗೂ ಮಾಡ್ಕೊಂಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ಎಲ್ಲ ಮಾಡೋಣ, ತಿನ್ನೋಣ. ಚಪಾತಿ ತಿನ್ನೋಣ. ಬೀಟ್ರೂಟ್ ಪಲ್ಯ ಚಪಾತಿ ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ, ಇದು ಬೀಟ್ರೂಟ್ ಸಾಗುನ ಶೇರ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ. ಬೇಳೆ ಸಾರು ನಾನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಸಂಡಿಗೆ ಹಪ್ಪಳನೂ ಶೇರ್ ಮಾಡಿದ್ದೀನಿ, ಚಪಾತಿ ಮಾಡೋದನ್ನು ಶೇರ್ ಮಾಡಿದ್ದೀನಿ. ಎಲ್ಲರೂ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ನಮ್ಮ ವೀಡಿಯೋಸನ್ನು. ಬನ್ನಿ ತಿನ್ನೋಣ. ಎಲ್ಲರೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಆಮ್ಲೆಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, 3 ಮೊಟ್ಟೆ ನಾನು ತೆಗೆದುಕೊಂಡಿದ್ದೀನಿ. 3 ಮೊಟ್ಟೆನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಮತ್ತು 6 ಹಸಿಮೆಣಸಿನ್ಕಾಯಿನ ತೆಗೆದಿಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನ ನಾನು ಒಂದು 8 ಬೆಳ್ಳುಳ್ಳಿ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಕೊತ್ತಂಬರಿ ಸೊಪ್ಪು ನಾಟಿದು ಸ್ವಲ್ಪ ತೆಗೆದುಕೊಂಡಿದ್ದೀನಿ. 2 ಈರುಳ್ಳಿ ದಪ್ಪಕ್ಕಿರೋದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಸಿಪ್ಪೆ ಸುಳಿದು ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಈರುಳ್ಳಿನ. ಈಗ ಹಸಿಮೆಣಸಿನ್ಕಾಯನ್ನು ನಾವು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ. ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಕೂಡ ಈರುಳ್ಳಿ ಜೊತೆಗೇ ಸೇರಿಸ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ. ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಟ್ಕೊಂಡಿದ್ದೀನಿ. ಈಗ ನಾವು ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಕೊಳ್ಳೋಣ. ಪಾನನ್ನು ಇಟ್ಕೊಂಡು ಒಂದು 2-3 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಸಾಕು ಅಷ್ಟು ಆಯಿಲು. ಅದರ ಜೊತೆಗೆ ನಾವು ಕಟ್ ಮಾಡಿಕೊಂಡಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ. ಎರಡನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಆಮ್ಲೆಟ್ ಮಾಡಿಕೊಂಡ್ರೆ. ಪ್ಲೀಸ್ ಆಮ್ಲೆಟ್ ಮಾಡೋಕ್ಕೆ ಮುಂಚೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈರುಳ್ಳಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾವು ಫ್ರೈ ಮಾಡ್ಕೊಳ್ಳೋಣ. ಆಗ ಈರುಳ್ಳಿ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ತುಂಬಾ ಈಸಿ ಇದೆ ಫ್ರೆಂಡ್ಸ್ ಆಮ್ಲೆಟ್ ಮಾಡೋದು, ತುಂಬ ಟೇಸ್ಟಾಗೂ ಇರುತ್ತೆ. ಇದು ಮಸಾಲ ಆಮ್ಲೆಟು, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ತುಂಬ ಒಳ್ಳೆಯ ಟೇಸ್ಟನ್ನು ಕೊಡುವಂತಹ ಆಮ್ಲೆಟ್ ಇದು. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾವು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನು ಸೇರಿಸೋಣ. ಈರುಳ್ಳಿ ಜೊತೆ ಬೆಳ್ಳುಳ್ಳಿ ಕೂಡ ಫ್ರೈ ಆಗಲಿ, ಒಳ್ಳೆ ರುಚಿ ಕೊಡುತ್ತೆ, ಒಳ್ಳೆ ಘಮನೂ ಬರುತ್ತೆ ಬೆಳ್ಳುಳ್ಳಿ. ಈಗ ಜೀರಾ ಪೌಡರು 1/4 ಸ್ಪೂನು, ಕೊರಿಯಂಡರ್ ಪೌಡರು 1/4 ಸ್ಪೂನ್, ಅಂದರೆ ಧನಿಯಾ ಪೌಡರ್ 1/4 ಸ್ಪೂನು, ಮತ್ತು 1 ಚಿಟಿಕೆಯಷ್ಟು ಖಾರದ ಪುಡಿ, ಇಷ್ಟನ್ನು ನಾನು ಸೇರಿಸ್ತಾ ಇದ್ದೀನಿ. ಇದು ಈರುಳ್ಳಿ ಜೊತೆ ಒಂದು ಅರ್ಧ ನಿಮಿಷ ಫ್ರೈ ಆಗಲಿ ಮಸಾಲೆ. ತುಂಬ ಟೇಸ್ಟ್ ಕೊಡುತ್ತೆ ಕೊರಿಯಂಡರ್ ಪೌಡರ್ ಮತ್ತು ಜೀರಾ ಪೌಡರ್ ಎರಡೂ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು
ಫ್ರೈ ಆಗಿಲ್ಲ, ಸುಮ್ಮನೆ ಆ ರೀತಿ ಕೈ ಆಡಿಸಿದ್ರೆ ಸಾಕು. ಈಗ ಎಲ್ಲನೂ ಕೂಡ ಒಂದು ಕಡೆ ಈ ರೀತಿ ಮಾಡ್ಕೊಂಬಿಡೋಣ. ಈ ರೀತಿ ಒಂದು ಕಡೆ ತಗೊಂಡ್ಬಿಡಬೇಕು. ಈಗ ನಾವು ಒಂದೊಂದಾಗಿ ಹೊಡೆದು ಹಾಕೋಣ. ಮೂರು ಮೊಟ್ಟೆನೂ ಸೇರಿಸ್ತಾ ಇದ್ದೀನಿ. ಮೊಟ್ಟೆ ತಿಂದೇ ಇರೋರು ಬೇಜಾರು ಮಾಡ್ಕೋಬೇಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈಗ ಇಷ್ಟನ್ನು ನಾವು ನಿಧಾನವಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಹಾಗೆ ಬಿಟ್ಬಿಡೋಣ. ಸ್ವಲ್ಪ ಈಗ ಒಂದು 3-4 ಸೆಕೆಂಡು ಆ ರೀತಿ ಮುಚ್ಚೋಣ. ಈಗ ನಾವು ಪ್ಲೇಟನ್ನು ತೆಗೆದು ಮೆತ್ತಗೆ ನಿಧಾನಕ್ಕೆ ನಾವು ತಿರುಗಿಸ್ಕೊಳ್ಳೋಣ. ಆಫ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಹೆಂಚಿನ ಮೇಲೆ ಬೇಕಂದ್ರೂ ಕೂಡ ಮಾಡ್ಕೋಬೋದು. ಆದರೆ ಬಾಣಲಿನಲ್ಲಿ ಅಂತಂದರೆ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ ಸಮೇತ, ಅದರಿಂದಾಗಿ ಬಾಣಲಿನಲ್ಲಿ ಮಾಡಿಕೊಂಡ್ರೆ ಚಂದ ಅಂತ ಮಾಡೋದು. ಈಗ ಮತ್ತೆ ಆ ತಳದಲ್ಲಿರೋದು ಮತ್ತೆ ಬೇಯಬೇಕು. 1 ನಿಮಿಷ ಬೆಂದರೆ ಸಾಕಾಗುತ್ತೆ. ಈಗ ಸ್ಟವನ್ನು ಆಫ್ ಮಾಡೋಣ. ಸಿಮ್ನಲ್ಲೇ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಆಮ್ಲೆಟನ್ನು ನಾವು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ತುಂಬ ಒಳ್ಳೆಯ ಟೇಸ್ಟನ್ನು ಕೊಡುವಂತಹ ಆಮ್ಲೆಟ್ಟು ರೆಡಿ ಆಯಿತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಬರೀ 3 ಮೊಟ್ಟೆಗೆ ಎಷ್ಟು ಆಮ್ಲೆಟ್ ಆಯಿತು ಅಂತ ನೀವೇ ನೋಡಿ. ತುಂಬಾ ಮಂದಕ್ಕೆ ಒಳ್ಳೆ ಟೇಸ್ಟಾಗಿ ಇರುವಂತಹ ಆಮ್ಲೆಟ್ಟು ರೆಡಿ ಆಯಿತು. ಈ ರೀತಿ ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಮಕ್ಕಳು ಅಂತೆ ದೊಡ್ಡವರು ಅಷ್ಟೇ ತುಂಬಾ ಇಷ್ಟಪಡ್ತಾರೆ ಈ ರೀತಿ ಆಮ್ಲೆಟ್ ಮಾಡಿಕೊಂಡ್ರೆ. ಥ್ಯಾಂಕ್ ಯು ವೆರಿ ಮಚ್.